ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆ, ಏರ್ಡೈಗಳನ್ನ ಹಚ್ಚಿ ಹಚ್ಚಿ ಹಣೆಯಲ್ಲಿ ಕಪ್ಪಾಗಿದೆ ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಮುಖದಲ್ಲಿ. ಏರ್ಡೈಗಳನ್ನ ಅಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಂಡಿಗೋ ಪೌಡರ್ ಮತ್ತು ಮೆಹಂದಿನ ಏರ್ಡೈ ಆಗಿ ಬಳಸ್ಬೋದಾ ಅಂತ ಕೇಳಿದ್ರಿ. ಹಾಗೆ ಇನ್ನೂ ಕೆಲವರು ಮೆಹಂದಿನ ಹಚ್ಚಿದಾಗ ಕೂದಲು ಕಾಪರ್ ಕಲರ್ ಆಗುತ್ತೆ, ನಮಗೆ ಕಾಪರ್ ಕಲರ್ ಬೇಡ, ರೆಡ್ ಆಗಬೇಕು ಇಲ್ಲ ಬರ್ಗಂಡಿ ಕಲರ್ ಬರಬೇಕು ಅಥವಾ ಕಪ್ಪಾಗಿ ಬರಬೇಕು ಅಂತ ಕೇಳಿದ್ರಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ. ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರೂ ಫ್ಯೂಚರ್ಗೆ ಪರ್ಮನೆಂಟ್ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ, ಅದೊಂದು ನಾನು ಗ್ಯಾರಂಟಿ ಕೊಡ್ತೀನಿ. ಫಸ್ಟು ಏರ್ ಡೈಗಳನ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ, ಅದರಲ್ಲೂ ಕೆಮಿಕಲ್ ಏರ್ ಡೈಗಳನ್ನು ಬಳಸ್ತಾ ಇದ್ದೀರಲ್ಲ, ದಯವಿಟ್ಟು ಅದನ್ನು ಇವತ್ತೇ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಅದರಿಂದ ಆ ಕ್ಷಣಕ್ಕೆ ನಿಮಗೆ ರಿಸಲ್ಟ್ ಕೊಡುತ್ತೆ, ಆದರೆ ಹೆಲ್ತ್ ಇಶ್ಯೂಸ್ ಅಂತೂ ತುಂಬಾ ಜಾಸ್ತಿ ಇದೆ. ನೀವು ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಹೇಳ್ತೀರಾ ನೋಡಿ, ಅದೆಲ್ಲ ಬರೋದೇ ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲ್ಸ್ ಏನಿದೆ ಅದೆಲ್ಲ ಬರೋದೇ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಕೆಮಿಕಲ್ ಏರ್ ಡೈಗಳಿಂದ. ಇದು ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಫಸ್ಟ್ ರೆಮಿಡಿ, ಮೆಹಂದಿ ಹಚ್ಚಿದಾಗ ಕಾಪರ್ ಕಲರ್ ಬೇಡ ಅನ್ನೋರಿಗೆ ಈ ರೆಮಿಡಿ. ಸೊ ಒಂದು ಮೀಡಿಯಮ್ ಸೈಜ್ನ ಬೀಟ್ರೂಟ್ನ ಚೆನ್ನಾಗಿ ತೊಳೆದು ತುರಿದು ಇಟ್ಕೊಂಡು ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಡಬೇಕು. ಸ್ವಲ್ಪ ಬಿಸಿ ಆದಮೇಲೆ ತುರಿದಿಟ್ಕೊಂಡಿರೋವಂತಹ ಬೀಟ್ರೂಟನ್ನು ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಕಾಫಿ ಪೌಡರನ್ನು ಹಾಕ್ಕೋಬೇಕು. ಯಾವುದೇ ಕಾಫಿ ಪೌಡರ್ ಬೇಕಾದರೂ ಹಾಕೋಬೋದು, ಫಿಲ್ಟರ್ ಕಾಫಿ ಪೌಡರ್ ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದಾದ್ರೂ ಸರಿ. 2 ಸ್ಪೂನ್ನಷ್ಟು ಕಾಫಿ ಪೌಡರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಬರೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದಮೇಲೆ ಒಂದು ಕಬ್ಬಿಣದ ಪಾತ್ರೆಗೆ ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಇಲ್ಲಿ ನೀವು 2 ಥರ ಯೂಸ್ ಮಾಡ್ಬೋದು. ಕಬ್ಬಿಣದ ಪಾತ್ರೆಗೆ ನಾವು ಏನು ನೀರನ್ನು ಫಿಲ್ಟರ್ ಮಾಡ್ಕೊಂಡಿದ್ವಿ, ಬೀಟ್ರೂಟ್ ನೀರನ್ನು, ಇದೇ ನೀರಿಗೆ ನಿಮ್ಮ ಏರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮೆಹಂದಿನ ಇದರಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡುವಂಥದ್ದು. ಅಂದರೆ ರಾತ್ರಿ ಪೂರ್ತಿ ಹಾಗೆ ಇಟ್ಟು ನೆಕ್ಸ್ಟ್ ಮಾರ್ನಿಂಗ್ ಯೂಸ್ ಮಾಡುವಂಥದ್ದು. ಇನ್ನೂ ಒಂದು ಮೆಥಡ್ ಇದೆ, ಇದು ತಣ್ಣಗಾಗೋ ತನಕ ಬಿಟ್ಟು ತಣ್ಣಗಾದಮೇಲೆ ನೆಕ್ಸ್ಟ್ ಸಪ್ರೇಟ್ ಬೌಲಿಗೆ ನಿಮ್ಮ ಏರ್ ಲೆಂತ್ಗೆ ಎಷ್ಟು ಮೆಹಂದಿ ಬೇಕೋ ಅಷ್ಟು ಮೆಹಂದಿನ ಹಾಕ್ಕೊಂಡು ಆ ನೀರು ತಣ್ಣಗಾದಮೇಲೆ ಒಂದು 2 ಅವರ್ ಅದೇ ಪಾತ್ರೆಯಲ್ಲಿ ಬಿಡಬೇಕು. ಆವಾಗ ಐರನ್ ಕಂಟೆಂಟ್ ಸ್ವಲ್ಪ ಆ ನೀರಿಗೆ ಸೇರಿಕೊಂಡಿರುತ್ತೆ. ಆ ನೀರನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೆಹಂದಿ ಪೌಡರ್ಗೆ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟುಗಳಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ರಾತ್ರಿ ಪೂರ್ತಿ ಹಾಗೆ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ನೀವು ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಕು. ತುಂಬ ಡ್ರೈ ಏರ್ಸ್ ಇದೆ ಅಂತನ್ನೋರು ಇದಕ್ಕೆ 1 ಸ್ಪೂನ್ನಷ್ಟು ನೀವು ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲು ಅಥವಾ ಆಲ್ಮಂಡ್ ಆಯಿಲು ಯಾವುದೇ ಎಣ್ಣೆನ 1 ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮಾರ್ನಿಂಗು ಅಪ್ಲೈ ಮಾಡ್ಬೋದು. ಮೆಹಂದಿನ ಹಚ್ಚೋದಕ್ಕಿಂತ ಮುಂಚೆ ಕೆಲವರು ಪ್ಯಾಚ್ ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಎಂಥ ಆರ್ಗ್ಯಾನಿಕ್ ಎಣ್ಣೆ ಪೌಡರೇ ಆಗಿರಲಿ ಅಥವಾ ನ್ಯಾಚುರಲ್ ಮೆಹಂದಿ ಏನೇ ಆಗಿದ್ರೂ ಕೂಡ ಕೆಲವೊಬ್ಬರಿಗೆ ಬರೋದಿಲ್ಲ, ಕೆಲವ್ರಿಗೆ ಡರ್ಮಟೈಟಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮೆಹಂದಿ ಹಚ್ಚಿದ ಮೇಲೆ ತಲೆ ಕೆಲವ್ರಿಗೆ ತುಂಬ ಕಡ್ತಾ ಬರೋವಂಥದ್ದು, ಅಲರ್ಜಿ ಆಗುವಂಥದ್ದು ಹಿಂಗೆಲ್ಲ ಆಗುತ್ತೆ. ಅದು ಜಾಸ್ತಿ ರಿಯಾಕ್ಟ್ ಆದಮೇಲೆ ನಿಮಗೆ ಹಣೆ ಮೇಲೆ ಕಪ್ಪಾಗುವಂಥದ್ದು, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗುವಂಥದ್ದು, ಪಿಂಪಲ್ಸ್ ಆಗುವಂಥದ್ದು, ಬೇರೆ ರೀತಿಯೆಲ್ಲ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಇರುತ್ತೆ. ಸೊ ಹಚ್ಚೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಯಾರ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಅಂಥವರು ಮೆಹಂದಿನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ರೆಡಿಯಾಗಿರುವಂಥ ಈ ಎಣ್ಣೆನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋ 1 ದಿನ ಮುಂಚೆ ಕ್ಲೀನಾಗಿ ಏರ್ ವಾಶನ್ನು ಮಾಡಿರಬೇಕು. ತಲೆಯಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇರಬಾರ್ದು. ಏರ್ ವಾಶ್ ಆದಮೇಲೆ ನೆಕ್ಸ್ಟ್ ಡೇ ನೀವು ಮೆಹಂದಿನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಪೂರ್ತಿ ತಲೆಗೆ ಮತ್ತು ಪೂರ್ತಿ ಕೂದಲಿಗೆ ಅಪ್ಲೈ ಮಾಡಿ 3/4 ಗಂಟೆ ಬಿಡಬೇಕಾಗುತ್ತೆ. 35ರಿಂದ 40 ನಿಮಿಷ. ಸೈನಸ್ ಯಾರಿಗೆಲ್ಲ ಹೆಡ್ಡೇಕ್ ಬರುತ್ತೆ, ಕೋಲ್ಡ್ ಆಗುತ್ತೆ ಅಂಥವರು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇಲ್ಲ ಅಂತನ್ನೋರು 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಜಾಸ್ತಿ ಅಂದರೆ 1 ಅವರ್, ಅದಕ್ಕಿಂತ ಜಾಸ್ತಿ ಬಿಡಬಾರ್ದು. ಸೊ ಪೂರ್ತಿ ತಲೆಗೆ ಅಪ್ಲೈ ಮಾಡಿ ಆದಮೇಲೆ ಉಗುರು ಬೆಚ್ಚಗಿರುವಂಥ ನೀರಿಂದ ಕ್ಲೀನಾಗಿ ಏರ್ ವಾಶನ್ನ ಮಾಡಬೇಕು. ಶ್ಯಾಂಪೂನ ಅಪ್ಲೈ ಮಾಡಬಾರ್ದು. ಪೂರ್ತಿ ಏರ್ ಡ್ರೈ ಆದಮೇಲೆ ಅವತ್ತು ನೈಟು ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಬೇಕು. ನೀವು ರೆಗ್ಯುಲರಾಗಿ ಯಾವ ಎಣ್ಣೆನ ಯೂಸ್ ಮಾಡ್ತಿರ್ತೀರ ತಲೆಗೆ, ಅದೇ ಎಣ್ಣೆನ ಪೂರ್ತಿಯಾಗಿ ಕೂದಲಿಗೆ ಮತ್ತು ತಲೆಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು 5 ನಿಮಿಷ ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗು ಶ್ಯಾಂಪೂನ ಯೂಸ್ ಮಾಡಿಕೊಂಡು ಏರ್ ವಾಶನ್ನ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಕಲರ್ ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಅಪ್ಲೈ ಮಾಡಿ 1 ದಿನ ಬಿಟ್ಟ ಮೇಲೇ ನಿಮಗೆ ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಬರ್ಗಂಡಿ ಕಲರ್ ಬರುತ್ತೆ. ಸೊ ನೀವು ನಾರ್ಮಲಾಗಿ ಒಳಗಿದ್ದಾಗ ಕಲರ್ ಕಾಣಿಸೋದಿಲ್ಲ.
ನೀವು ಆಚೆ ಬೆಳಕಲ್ಲಿ ಬಿಸಿಲು ಬಿದ್ದಾಗ ಆ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಟ್ರೈ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗಿದೆ. ಇನ್ನು ಕೂದಲು ಕಪ್ಪಾಗಿ ಕಾಣಬೇಕು ಅಂತನ್ನೋರಿಗೆ ಈ ಸೆಕೆಂಡ್ ರೆಮಿಡಿನ ಟ್ರೈ ಮಾಡಿ. ಸೊ ಮೊದಲಿಗೆ ಒಂದು ತವಾನ ಬಿಸಿಗಿಟ್ಟಿದ್ದೀನಿ, ಇದಕ್ಕೆ ಟೀ ಪೌಡರನ್ನು ಹಾಕೋತಾ ಇದ್ದೀನಿ. ಸೊ 2 ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಕಲೋಂಜಿ ಸೀಡ್ಸನ್ನು ಹಾಕೋತಾ ಇದ್ದೀನಿ. ಕಲೋಂಜಿ ಸೀಡ್ಸ್ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ, ಡ್ರೈ ಫ್ರೂಟ್ ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನ್ಗಳಲ್ಲೂ ಸಿಗುತ್ತೆ. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನ ಶೇರ್ ಮಾಡ್ತೀನಿ. ಸೊ 1 ಸ್ಪೂನ್ನಷ್ಟು ಕಲೋಂಜಿ ಸೀಡ್ಸನ್ನು ಹಾಕ್ಕೋತಾ ಇದ್ದೀನಿ. ಸೊ ಕಲೋಂಜಿ ಸೀಡ್ಸು ಕೂದಲನ್ನ ನ್ಯಾಚುರಲಾಗಿ ಕಪ್ಪಾಗೋದಕ್ಕೆ ಎಲ್ಪ್ ಮಾಡುತ್ತೆ. ಹಾಗೆ 1 ಸ್ಪೂನ್ನಷ್ಟು ಕಪ್ಪು ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಬೇಡ, ಕಪ್ಪು ಎಳ್ಳನ್ನೇ ಹಾಕ್ಕೋಬೇಕು. ಕಪ್ಪು ಎಳ್ಳು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ, ಕೂದಲು ನ್ಯಾಚುರಲಾಗಿ ಕಪ್ಪಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಚಟಪಟ ಅನ್ನೋ ತನಕ ಸ್ವಲ್ಪ ಕಪ್ಪಾಗಬೇಕು, ಟೀ ಪೌಡರ್ ಕಪ್ಪಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಡ್ರೈ ರೋಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂತಂದರೆ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಇನ್ಸ್ಟೆಂಟಾಗಿ ಕೆಲವ್ರಿಗಷ್ಟೇ ರಿಸಲ್ಟ್ ಸಿಗುತ್ತೆ, ಇನ್ನು ಕೆಲವ್ರಿಗೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ರಿಸಲ್ಟ್ ಸಿಗುತ್ತೆ. ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಫ್ಯೂಚರ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದು. ಆದರೆ ನಾನು ಹೇಳುವಂಥ ಕೆಲವೊಂದನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿದರೆ ವಿತಿನ್ 6 ಮಂತಲ್ಲಿ ನಿಮಗೆ ಬಿಳಿ ಕೂದಲು ಬೆಳೆಯೋದು ಕಡಿಮೆ ಆಗುತ್ತೆ. ಹಾಗೆ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ತಲೆಯಲ್ಲಿ ಬಿಳಿ ಕೂದಲಿದೆ ಅನ್ನೋ ಯೋಚನೆನ ನಿಮ್ಮ ತಲೆಯಿಂದ ಫಸ್ಟ್ ತೆಗೆದಾಕ್ಬಿಡ್ಬೇಕಾಗುತ್ತೆ. ಯೋಚನೆ ಮಾಡ್ತಾ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದರೆ ನಿದ್ರೆ ಸರಿಯಾಗಿ ಆಗೋದಿಲ್ಲ, ಊಟ ತಿಂದಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ, ಜೀರ್ಣ ಸರಿಯಾಗಿ ಆಗಿಲ್ಲ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗೋದಿಲ್ಲ, ಪೋಷಕಾಂಶಗಳು ಸಿಕ್ಕಿಲ್ಲ ಅಂತಂದರೆ ಎಲ್ಲ ಥರದ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಐರನ್ ಡೆಫಿಷಿಯನ್ಸಿ ಬರುತ್ತೆ, ವಿಟಮಿನ್ B12 ಡೆಫಿಷಿಯನ್ಸಿ ಬರುತ್ತೆ, ವಿಟಮಿನ್ D ಡೆಫಿಷಿಯನ್ಸಿ ಬರುತ್ತೆ. ಎಲ್ಲ ಡೆಫಿಷಿಯನ್ಸಿಸ್ ಬಂದಾಗ ಕೂದಲು ದಿನ ಬಿಳಿ ಆಗ್ತಾ ಹೋಗುತ್ತೆ, ಮುಖದಲ್ಲಿ ಸುಕ್ಕುಗಳು ಬರ್ತಾ ಹೋಗುತ್ತೆ, ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು, ಹೆಲ್ದಿಯಾಗಿ ಊಟ ಮಾಡಬೇಕು. ಊಟದಲ್ಲಿ ಸೊಪ್ಪು, ಹಣ್ಣು, ತರಕಾರಿ, ಮೊಳಕೆ ಕಾಳುಗಳು ಎಲ್ಲದನ್ನು ಚೆನ್ನಾಗಿ ತಿನ್ನಬೇಕು. ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಗಳನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಸ್ಟ್ರೆಸ್ ಜಾಸ್ತಿ ಆದಾಗ, ನಿದ್ರೆ ಸರಿಯಾಗಿ ಮಾಡದೇ ಇದ್ದಾಗ, ಪ್ರಾಪರ್ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಸಿಗದೇ ಇದ್ದಾಗ ಕೂದಲು ಬಿಳಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸರಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಡೆಫಿಷಿಯನ್ಸಿಂದ, ಅಂದರೆ ನಮ್ಮ ಡೆಫಿಷಿಯನ್ಸಿಸ್ ಬರದೇ ಇರೋ ರೀತಿ ನೋಡ್ಕೋಬೇಕು. ಐರನ್ ಡೆಫಿಷಿಯನ್ಸಿ ಇದೆಯಾ, ವಿಟಮಿನ್ B12 ಡೆಫಿಷಿಯನ್ಸಿ ಇದೆಯಾ, ಫಸ್ಟ್ ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬಿಳಿ ಕೂದಲು ಬರೋದು ಕಡಿಮೆ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ ಇದೆ, ಡಾಕ್ಟರು ಏರ್ ಡೈಗಳನ್ನ ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ದಾರೆ, ಇಂಡಿಗೋ ಪೌಡರನ್ನು ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ದಾರೆ. ಪಿಗ್ಮೆಂಟೇಷನ್ ಪೂರ್ತಿಯಾಗಿ ಕಡಿಮೆ ಆಗೋ ತನಕ ನೀವು ಇಂಡಿಗೋ ಆಗಲಿ, ಮೆಹಂದಿ ಆಗಲಿ ಯಾವುದೇ ರೀತಿ ಏರ್ ಡೈಗಳನ್ನ ಅಪ್ಲೈ ಮಾಡಬೇಡಿ. ನಿಮಗೇನೂ ಆಗೋದಿಲ್ಲ, ಅದನ್ನು ನಾರ್ಮಲಾಗಿ ತೊಗೊಳ್ಳಿ. ಬಿಳಿ ಕೂದಲಿದೆಯಾ, ನಾರ್ಮಲಾಗಿ ತೊಗೊಳ್ಳಿ. ಇವಾಗಂತೂ ಕೆಲವರು ಚೆನ್ನಾಗಿರೋ ಕೂದಲಿಗೂ ವೈಟ್ ಏರ್ ಕಲರನ್ನು ಮಾಡಿಸ್ಕೊತಾ ಇರ್ತಾರೆ, ಅದು ದುಡ್ಡು ಖರ್ಚು ಮಾಡಿ. ಸೊ ಅಂಥದ್ರಲ್ಲಿ ನೀವು ನ್ಯಾಚುರಲಾಗಿ ಬಂದಿರೋವಂಥ ವೈಟ್ ಕೂದಲಿಗೆ ಏರ್ ಡೈಗಳನ್ನ ಅಪ್ಲೈ ಮಾಡಿಕೊಂಡು ಸ್ಕಿನ್ ಹೆಲ್ತನ್ನು ಹಾಳು ಮಾಡಿಕೊಂಡು ಪಿಗ್ಮೆಂಟೇಷನ್ ಮಾಡಿಸ್ಕೊಂಡು, ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟು ನೀವು ಹೆಂಗಿದ್ದೀರೋ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಕೊಡಿ ಪಿಗ್ಮೆಂಟೇಷನ್ ಪೂರ್ತಿಯಾಗಿ ಕಡಿಮೆ ಆಗೋದಕ್ಕೆ. ಕಡಿಮೆ ಆದಮೇಲೆ ಡಾಕ್ಟರ್ ಪರ್ಮಿಷನ್ ತೊಗೊಂಡು ಅವ್ರು ಏನು ಹೇಳ್ತಾರೆ ಕೇಳಿಕೊಂಡು ನೀವು ಅದಾದಮೇಲೆ ನೀವು ಇಂಡಿಗೋನ, ಮೆಹಂದಿನ ನೀವು ಅಪ್ಲೈ ಮಾಡ್ಬೋದು. ಕಾಳುಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಅದನ್ನು ಪೌಡರ್ ಮಾಡ್ಕೋಬೇಕು. ಪೌಡರ್ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅರ್ಧ ಲೋಟ ನೀರು ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನೀವು ಮೆಹಂದಿಗೆ ಯಾವುದೇ ರೀತಿ ಅಲರ್ಜಿ ಇಲ್ಲ, ಮೆಹಂದಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಟ್ಯಾನ್ ಆಗಲಿ, ಸ್ಕಿನ್ ಪಿಗ್ಮೆಂಟೇಷನ್ ಆಗೋದಿಲ್ಲ, ಓಕೆ ಅಂತನ್ನೋರು ಮೆಹಂದಿನ ಯೂಸ್ ಮಾಡಿ. ನಮಗೆ ಮೆಹಂದಿ ಬೇಡ, ಮೆಹಂದಿ ಕಲರ್ ಬೇಡ ಅಂತನ್ನೋರು ಭೃಂಗರಾಜ ಪುಡಿ 2 ಸ್ಪೂನ್ ಹಾಕ್ಕೊಳ್ಳಿ, ದಾಸವಾಳದ ಪುಡಿ 2 ಸ್ಪೂನು, ನಲ್ಲಿಕಾಯಿ ಪುಡಿ 2 ಸ್ಪೂನು, ನೀಮ್ ಪೌಡರ್ 2 ಸ್ಪೂನು. ಸೊ ಈ ರೀತಿಯಾಗಿ ಪೌಡರ್ಗಳನ್ನು ಹಾಕ್ಕೊಂಡು ಮೆಹಂದಿ ಮತ್ತು ಇಂಡಿಗೋ ಪೌಡರನ್ನು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಪೂರ್ತಿ ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಇಡೀ ರಾತ್ರಿ ಹಾಗೆ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ನೀವು ಇದನ್ನು ಪೂರ್ತಿ ತಲೆಗೆ ಅಪ್ಲೈ ಮಾಡಿಕೊಂಡು 1 ಗಂಟೆ ಟೈಮ್ ಹಾಗೆ ಬಿಟ್ಟು ನೆಕ್ಸ್ಟ್ ಉಗುರು ಬೆಚ್ಚಗಿರೋ ಅಂಥ ನೀರಿಂದ ವಾಶ್ ಮಾಡ್ಕೋಬೇಕು. 15 ದಿನಕ್ಕೊಂದ್ಸರಿ ಈ ಪ್ಯಾಕನ್ನು ಹಾಕೋದ್ರಿಂದ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೂ ಕ್ರಮೇಣವಾಗಿ ನಿಮಗೆ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಅದೇ ನಾನು ಹೇಳಿರೋ ಹಾಗೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು, ಹೆಲ್ದಿಯಾಗಿ ಊಟನ ಮಾಡ್ಕೋಬೇಕು, ಚೆನ್ನಾಗಿ ನೀರನ್ನು ಕುಡಿಬೇಕು. ಸೊ ಇದಿಷ್ಟನ್ನು ಫಾಲೋ ಮಾಡಿ. ಡೆಫಿಷಿಯನ್ಸಿಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಡೆಫಿಷಿಯನ್ಸಿನ ಕರೆಕ್ಟ್ ಮಾಡಿಕೊಂಡು ನೀವು ಇದನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ 6 ಮಂತಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಕಾಣುತ್ತೆ.
ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.